ಕೆಲವರು ಆಣೆ ಭಾಷೆ ಇಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಆಣೆ ಭಾಷೆ ಇಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅವ್ರು ಏನಾರು ತಪ್ಪು ಮಾಡಿದರೂ ಕೂಡ ಇಲ್ಲ, ದೇವರ ಆಣೆ, ರಾಯರ ಆಣೆ, ಮಕ್ಕಳ ಆಣೆ, ಮಾಂಗಲ್ಯದ ಮೇಲೆ ಆಣೆ, ಎಲ್ಲ ಅವ್ರಿಗೇನು ಸಿಗುತ್ತೆ ಎಲ್ಲರ ಮೇಲೂ ಆಣೆ ಇಟ್ಬಿಡ್ತಾರೆ. ಒಂದಂತೂ ನೆನಪಲ್ಲಿ ಇಟ್ಕೊಳ್ಳಿ, ಆಣೆ ಇಡುವಾಗ ತುಂಬಾ ಯೋಚನೆ ಮಾಡಿ. ನಾವು ಮಾಡಿರೋ ಅಡುಗೆನ ನಾವೇ ತಿನ್ನಬೇಕು. ನಾವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಬ್ಬರ ಮೇಲೆ ಅಪವಾದಗಳಾಗ್ಬೋದು, ಒಬ್ಬರ ಬಗ್ಗೆ ಕೆಟ್ಟದಾಗಿರ್ಬೋದು, ಒಬ್ರಿಗೆ ಮೋಸ ಮಾಡಿರ್ಬೋದು, ಒಬ್ರ ಹತ್ರ ತಿಂದಿರ್ಬೋದು. ಮಾಡಿರೋದನ್ನ ಮಾಡಿದ್ದೀವಿ ಅಂತ ಒಪ್ಕೊಂಡ್ರೆ ಆ ಕ್ಷಣಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ. ಮಾಡಿರೋ ತಪ್ಪುಗಳು, ಒಬ್ಬರ ಮೇಲೆ ಆಡಿರೋ ಮಾತುಗಳು, ಒಬ್ಬರ ಬಗ್ಗೆ ಇಲ್ಲದೇ ಇರುವಂಥ ಅಪಪ್ರಚಾರಗಳನ್ನ ಆಡ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು, ಇಲ್ಲ ರಾಯರೇ, ನಾನು ಈ ರಾಯರನ್ನ ಮುಟ್ಟಿ ಹೇಳ್ತೀನಿ, ನಾನು ಯಾರ ಬಗ್ಗೆ ಏನೂ ಮಾತಾಡಿಲ್ಲ, ರಾಯರೇ ಇರೋದೇ ಸತ್ಯ ಆದರೆ ನನ್ನನ್ನು ಈಗಲೇ ತಿನ್ಕೊಂಬಿಡ್ಲಿ, ಈಗಲೇ ನನ್ನನ್ನು ಸಾಯಿಸ್ಬಿಡ್ಲಿ, ಈಗಲೇ ಹೋಗ್ಬಿಡ್ಲಿ ಅಂತ ತುಂಬ 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 ಪ್ರಮಾಣ ಮಾಡುವಾಗ ಮಾತಾಡ್ತಾರೆ. ತಪ್ಪು ಮಾಡಿದರೆ ಒಪ್ಕೋಬೇಕು, ತಪ್ಪು ಮಾಡಿಲ್ವಾ, ತಪ್ಪು ಮಾಡಿಲ್ಲ ಅಂತ ಹೇಳಬೇಕು. ಆ ಕ್ಷಣಕ್ಕೋಸ್ಕರ ಬೇರೆಯವ್ರನ್ನ ನಂಬ್ಸೋಕ್ಕೋಸ್ಕರ ನೀವೇನಾದ್ರೂ ರಾಘವೇಂದ್ರ ಸ್ವಾಮಿ ಮೇಲೆ